ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಫ್ಯಾಮಿಲಿನಲ್ಲಿ ಒಬ್ರದ್ದು ಹೊಸ್ಮನೆ ಇತ್ತು. ಹೊಸ್ಮನೆಗೆ ಹೇಳೋಗಿದ್ರಲ್ವ, ಅದಕ್ಕೆ ಅಲ್ಲಿಗೆ ಹೊರಡ್ತಾ ಇದ್ದೆ. ಈ ಕ್ರೀಮ್ನ ನಾನು ತುಂಬ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡಿರ್ತೀವಿ. ಇದು ಫೇಸಸ್ ಕೆನಡದು ಸ್ಟ್ರೋಬ್ ಕ್ರೀಮ್ ಅಂತ ಹೇಳಿ. ಎಷ್ಟೊಂದು ಜನ ಈ ಕ್ರೀಮ್ನ ಅಂದರೆ ಈ ಕ್ರೀಮ್ ಬಗ್ಗೆ ತುಂಬ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಎಷ್ಟೊಂದು ಸೆಲೆಬ್ರಿಟಿಗಳಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರಲ್ಲ, ಅವರೆಲ್ಲರೂ ಇದ್ರ ಬಗ್ಗೆ ಒಳ್ಳೆಯದನ್ನೇ ಹೇಳಿದ್ರು. ಎಲ್ಲ ಯೂಸ್ ಮಾಡ್ತಾ ಇರೋದನ್ನ ನೋಡಿದ್ದೆ. ಅದಕ್ಕೋಸ್ಕರ ನಾನು ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕ್ರೀಮ್ನ ತರಿಸ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮು ಹಾಕೋತಿರೋದು. ನೋಡೋಣ ಹೆಂಗಿರುತ್ತೆ ಅಂತೇಳಿ ತರಿಸಿದ್ನಲ್ವ, ಫಸ್ಟ್ ಟೈಮ್ ಹಾಕೊಂಡೆ ನೋಡೋಣ ಅಂತೇಳಿ. ನನಗೆ ನಿಜವಾಗ್ಲೂ ಅನಿಸಿದ್ದು ಏನಂತಂದರೆ, ಇವಾಗ ನಾವು ಸನ್ಸ್ಕ್ರೀಮು ಮತ್ತು ಮಾಯ್ಶ್ಚರೈಸರ್ ಎಲ್ಲದನ್ನೂ ಹಾಕೊಂತೀವಲ್ಲ, ಅವಾಗ ಅನಿಸುತ್ತಲ್ಲ, ಆ ಥರನೇ ಅನ್ನಿಸ್ತು. ಏನು ಎಕ್ಸ್ಟ್ರಾ ಏನೂ ಅನ್ನಿಸ್ಲಿಲ್ಲ. ಏನು ಅನ್ನಿಸ್ತು ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಎಣ್ಣೆ ಥರ ಅಂತ ಅನ್ನಿಸ್ತು. ಒಂದೊಂದು ಕಡೆ ರೋಸ್ ಥರ ಗೋಲ್ಡ್ ರೋಸು ಕಲರ್ ಬರುತ್ತಲ್ಲ, ಆ ಥರ ಕಲರ್ ಬರೋದು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಫೌಂಡೇಶನ್ ಹಾಕೊಂಡ್ರು ಸನ್ಸ್ಕ್ರೀಮ್ ಹಾಕೊಂಡಾಗ ಎಣ್ಣೆ ಹಂಗಿರುತ್ತಲ್ಲ, ಆ ಥರ ಆಯಿತು. ಅದಕ್ಕೋಸ್ಕರ ಇವಾಗ ಈ ಫೌಂಡೇಶನ್ನ ನಾನು ಕ್ಯಾಂಟೀನಲ್ಲಿ ತಗೊಂಡಿದ್ದೆ, ಇನ್ಸೈಟ್ ಫೌಂಡೇಶನ್ ಅಂತ ಹೇಳಿ. ಇವಾಗ ಇದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಹಚ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಹಚ್ಕೊಂಡ್ಮೇಲೆ ಚೆನ್ನಾಗಿ ಅನ್ನಿಸ್ತು. ಮುಖನೂ ಕ್ಲಿಯರಾಗಿ ಕಾಣಿಸ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಮಿಕ್ಸ್ ಮಾಡಿ ಹಾಕೊಂಡಾಗ ಫಸ್ಟ್ ಇದೊಂದನ್ನೇ ಹಾಕೊಂಡಾಗ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸಖತ್ತು ಕಾಸ್ಟ್ಲಿ ಬೇರೆ ಕ್ರೀಮು. ನಿಜವಾಗ್ಲೂ ನನಗಂತೂ ಇದು ಕಾಸ್ಟ್ಲಿನೇ. ಒಂದು 500 ಏನೋ ಇದೆ ಇದ್ರದ್ದು ಕ್ರೀಮ್ದು ಪ್ರೈಸು. ಈ ಥರ ಫೌಂಡೇಶನ್ ಮಿಕ್ಸ್ ಮಾಡಿ ಹಾಕೊಂಡಾಗ ಚೆನ್ನಾಗಿ ಅನ್ನಿಸ್ತು. ನೋಡ್ತಾ ಇರ್ಬೋದು, ಇವಾಗ ಫೌಂಡೇಶನ್ನು ಮತ್ತು ಕ್ರೀಮು ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಂಡಾಯಿತು. ಇವಾಗ ಸದ್ಯಕ್ಕೆ ಎಲ್ಲ ಮೇಕಪ್ಪು ಮುಗ್ದಿದೆ. ಈ ಡ್ರೆಸ್ ಹಾಕೊಂಡಿದ್ದೆ ನಾನು. ಹಾಸನಲ್ಲೇ ತಗೊಂಡಿದ್ದು ಈ ಡ್ರೆಸ್ನ. ನಿಮ್ಗೇನಾದರೂ ತಲೆ ಕೂದಲು ಚೆನ್ನಾಗಿ ಬೆಳೆಸ್ಕೋಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಹೇಳ್ತೀನಿ. ಜಾಸ್ತಿ ಏನಿರಲ್ಲ, ನಾವು ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಕೂದಲು ಬೆಳೆಸ್ಕೋಬೇಕು. ಅವು ಯಾವ್ಯಾವಂದರೆ ಕೊಬ್ಬರಿ ಎಣ್ಣೆ ಇರ್ಬೋದು, ಸೀಗೆಕಾಯಿ ಪುಡಿ, ಇಷ್ಟೇ. ಈ ಥರನೇ ನಾವು ನ್ಯಾಚುರಲಾಗಿ ಹಾಕೋಬೇಕು. ಯಾವ ಶಾಂಪುಗಳು ಅಷ್ಟು ಚೆನ್ನಾಗಿರಲ್ಲ, ಇವಾಗ ಎಲ್ಲ ಕೆಮಿಕಲೇ ಇರುತ್ತೆ. ಹಂಗಾಗಿ ಆದಷ್ಟು ಕೊಬ್ಬರಿ ಎಣ್ಣೆನ ಮಿಲ್ಲಲ್ಲಿ ಬಿಡಿಸಿರ್ತೀವಲ್ಲ, ಆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ಲಿಪ್ಸ್ಟಿಕ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಹೆಣ್ಮಕ್ಳಿಗೆ. ನನಗಂತೂ ನನ್ನ ಫೇವ್ರೇಟು ಲಿಪ್ಸ್ಟಿಕ್ ಅಂದರೆ ನಂಗೆ ಸಖತ್ತು ಇಷ್ಟ. ಮನೇಲಿದ್ದರೂ ಹಾಕೋಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಇಷ್ಟ. ಹೇಳ್ಬೇಕಂದ್ರೆ ಮೇಕಪ್ ಅಂದ್ರೇ ಸಖತ್ತು ಇಷ್ಟ. ಇವಾಗ ರೆಡಿಯಾಗಿ ಆಯಿತು. ಕಣ್ಣಿಗೆ ಕಾಜಲ್ ಹಾಕೋತಾ ಇದ್ದೀನಿ. ಅದಿತ್ ಲೋಯಿ ಸ್ಕೂಲಿಗೆ ಹೋಗಿದ್ದಾರೆ. ಅವರಿಬ್ಬರನ್ನು ಸ್ಕೂಲಿಗೆ ಕಳಿಸಿದ್ದೀನಿ. ಯಾಕಂದರೆ ನಮ್ಮೂರು ರೋಡು ನನಗೆ ನಿಜವಾಗ್ಲೂ ಬೇಲೂರು ರೋಡು ಇವಾಗ ಮೊನ್ನೆ ತಾನೇ ನ್ಯೂಸ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಹಾಸನ್ ನ್ಯೂಸ್ ಅವರು ನ್ಯೂಸ್ ಹಾಕಿದ್ರಲ್ವ, ರೋಡ್ ಹೆಂಗಿದೆ ಅಂತ ಹೇಳಿ. ಆ ರೋಡಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗೋಕೆ ನಂಗೆ ನಿಜ ಭಯ ಆಗುತ್ತೆ. ಅದಕ್ಕೋಸ್ಕರ ನಾನು ಒಬ್ಬಳೇ ಹೋಗಿದ್ದೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು. ಆಮೇಲೆ ನಾನಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದು ಇನ್ನೊಂದೇನೆಂದರೆ, ರೋಡನ್ನ ರೆಡಿ ಮಾಡ್ತಾ ಇದ್ದಾರೆ. ನ್ಯೂಸ್ ಹಾಕಿದ್ರಲ್ಲ ಅವಾಗ, ರೋಡ್ ರೆಡಿ ಮಾಡ್ತಾ ಇದ್ದಾರೆ. ಅದು ಮಾಡಾದ್ಮೇಲೆ ಖುಷಿ ಆಯಿತು ನಿಜವಾಗ್ಲೂ. ಇವಾಗ ಹೊಸ್ಮನೆಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು. ನಾವು ಎಷ್ಟೇ ದುಡ್ಡು ಎಷ್ಟೇ ಹಾಕಿದ್ರು ಅದು ನೆನಪಿರಲ್ಲ. ಆಮೇಲೆ ಉಪಯೋಗಕ್ಕೂ ಬರಲ್ಲ, ಅದು ಖರ್ಚಾಗೋಗುತ್ತೆ, ಅವ್ರ ಹತ್ರ ಇರಲ್ಲ. ಅದಕ್ಕೋಸ್ಕರ ನನಗನ್ಸೋ ಪ್ರಕಾರ ಏನಾದರೂ ಗಿಫ್ಟ್ಗಳನ್ನ ಕೊಡಬೇಕು. ಅದಕ್ಕೆ ಬಾಕ್ಸ್ಗಳನ್ನ ತಗೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಅಲ್ಲಿ ಇಟ್ಟಿದ್ರಲ್ಲ ಬಾಕ್ಸು, ಆ ಥರದ್ದು 2 ಬಾಕ್ಸ್ಗಳನ್ನ ತಗೊಂಡೆ. ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಹೋದ ತಕ್ಷಣ ಊಟನೂ ಫಸ್ಟ್ನೇ ಅಂತಿಗೆ ಊಟ ಕೂತ್ಕೊಂಡು ನಾವು, ಯಾಕಂದರೆ ನಾನು ವಾಪಸ್ ಬರಬೇಕಿತ್ತಲ್ಲ, ಅದಕ್ಕೆ ಊಟ ಸಖತ್ತು ಚೆನ್ನಾಗಿತ್ತು. ಒಂದು 4 ಥರದ್ದು ಪಲ್ಯ ಎಲ್ಲ ಮಾಡಿಸಿದ್ರು, ಸ್ವೀಟ್ ಮಾಡಿಸಿದ್ರು, ಒಬ್ಬಟ್ಟು ಮಾಡಿಸಿದ್ರು, ಪಲಾವು, ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿತ್ತು. ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿದೆ. ನಮ್ಮ ಅತ್ತಿಗೆ ಮತ್ತು ನಾನು ಕೂತ್ಕೊಂಡು ಫಸ್ಟಿಗೆ ಊಟ ಮಾಡಿದ್ದು. ಇವಾಗ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ. ಮನೆ ಒಳಗಡೆ ಮನೆಯೂ ಸಖತ್ತು ಚೆನ್ನಾಗಿ ನೀಟಾಗಿ ಕಟ್ಟಿದ್ದಾರೆ. ಮನೆ ದೊಡ್ಡದಾಗೇ ಇರಲಿ ಚಿಕ್ಕದಾಗೇ ಇರಲಿ, ಏನೋ ಮನೆ ಅಂದರೆ ನೆಮ್ಮದಿ ಇರಬೇಕು, ಸ್ವಲ್ಪ ಜಾಗ ಫ್ರೀಯಾಗಿರಬೇಕು. ಅಕ್ಕಪಕ್ಕದಲ್ಲಿ ಜನಗಳದ್ದು ಹಿಂಸೆ ಇರಬಾರ್ದು, ಚೂಚೂರಕ್ಕೂ ಹಿಂಸೆ ಕೊಡೋದು ಆ ಥರ ಎಲ್ಲ ಇರಲೇಬಾರ್ದು. ಮನೆ ಅಂತ ಇದ್ದರೆ ಮನೆಗೆ ಏನಕ್ಕೆ ಬರ್ತೀವಿ ನಾವು? ನೆಮ್ಮದಿಯಾಗಿರೋದಕ್ಕೋಸ್ಕರ. ಅದು ಎಲ್ಲದೂ ಇಲ್ಲದೇ ಇದ್ದರೆ ಅದು ಗುಡಿಸ್ಲಾದ್ರೂ ಇಷ್ಟ, ಚೆನ್ನಾಗಿರುತ್ತೆ, ನೆಮ್ಮದಿ ಇರುತ್ತೆ. ಅದಕ್ಕೆ ಅಲ್ವಾ ಮನೆ ಅಂತ ಅನ್ನೋದು, ನಮ್ಮ ಮನೆ, ಸ್ವಂತ ಮನೆ ಅನ್ನೋದು.
ಇವಾಗ ಇದು ದೇವರೆಲ್ಲನೂ ಕರೆಸ್ತಾರಲ್ವಾ, ಬೇರೆ ಊರುಗಳಲ್ಲಿರ್ತಾರೆ ಅವ್ರ ಮನೆ ದೇವ್ರುಗಳು, ಅಲ್ಲಿಂದ ದೇವ್ರನ್ನೆಲ್ಲ ಕರೆಸ್ಬಿಟ್ಟು ಈ ಥರ ಪೂಜೆ ಮಾಡಿಸಿದ್ರು. ಸಖತ್ತು ಚೆನ್ನಾಗಿತ್ತು. ಮನೇನ ಚೆನ್ನಾಗಿ ಕಟ್ಟಿದ್ದಾರೆ. ಮುಂದೆಯಿಂದ ನೋಡಿದರೆ RCC ಥರ ಕಾಣಿಸುತ್ತೆ. ಹಿಂದೆ ಹಂಚೆಲ್ಲ ಹಾಕ್ಬಿಟ್ಟು ಮಾಡಿರ್ತಾರಲ್ಲ ಅದು. ಮೇಲ್ಗಡೆ ಈ ಥರ ಅಂದ್ರೆ ನಂಬರ್ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟವೆ, ಬರೀ ನಂಬರ್ ಬಂತಲ್ಲ ಹಂಗಾಗಿ ಬೇಜಾರ್ ಮಾಡ್ಕೊಂಡ್ರ. ನಂಬರ್ ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದ್ನಲ್ಲ, ಮೇಲ್ಗಡೆ ಮರದಿಂದ ಅಟ್ಟನ ಕೂಡಿಸಿದ್ರು. ಸಖತ್ತು ಚೆನ್ನಾಗಿತ್ತು. ಅದನ್ನು ಆವಾಗಲೇ ಹೇಳೋದಕ್ಕಾಗಲಿಲ್ಲ. ಇವಾಗ ಮಕ್ಕಳನ್ನು ಸಹ ಕರ್ಕೊಂಡು ಬಂದೆ. ಹೊಸ ಮನೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಮಕ್ಕಳು ನಾವು ಬರ್ತಿದ್ದು ಅಂತ ಹೇಳ್ತಾಯಿದ್ರು. ಸರಿ, ನೆಕ್ಸ್ಟ್ ನೋಡೋಣ. ರೋಡೆಲ್ಲ ಇವಾಗ ಹೆಂಗಿದ್ರು ರೆಡಿ ಆಯ್ತೈತಲ್ಲ, ರೋಡೆಲ್ಲ ಫುಲ್ ಕ್ಲಿಯರ್ ಆದಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೆ. ಇವಾಗ ಸಂಜೆಗೆ ಮಕ್ಕಳಿಗೆ ಓದ್ಕೊಡ್ತಾ ಇದ್ದೀನಿ. ಡೆಕೋರೇಷನ್ ಫಾರ್ ಫೆಸ್ಟಿವಲ್. ಡೆಕೋರೇಷನ್ ಫಾರ್ ಫೆಸ್ಟಿವಲ್. ಡೆಕೋರೇಷನ್ ಫಾರ್ ಸೆಲೆಬ್ರೇಷನ್. ಡೆಕೋರೇಷನ್ ಫಾರ್ ಸೆಲೆಬ್ರೇಷನ್. ರೋಹನ್ ಆ್ಯಂಡ್ his friends need to decorate their homes for celebration each as 10 flowers. Complete the given table with the help. Once ಇದು ಟೆನ್ಸ್. ಇದು ಟೆನ್ಸ್ ಅಲ್ವಾ? ಇಲ್ಲಿ ಫ್ರೆಂಡ್ಸ್, ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.